ಚೇ ಮಾಡ್ಕೊಡಿ. ನಮಸ್ಕಾರ ಸರ್. ನಾವು ಇಲ್ಲೇ ಕಲ್ಕೆರೆ ಹತ್ರ ಗಿರಿಮಿಡಿ ಅಂತ. ನಾವು KSRTC ಎಂಪ್ಲಾಯ್. ನಾವು ರೈತರನ್ನ ಕೆಲಸ ಮಾಡ್ತೀವಿ, ಅದು ಮಾಡ್ತೀವಿ. ಹಂಗಾಗಿ ನಾವು ಬೇರೆ ಯಾವುದು ರಾಸಾಯನಿಕ ಗೊಬ್ಬರ ಹಾಕ್ಬಾರ್ದು ಅಂತ ನಾವು ಒಂದು 2-3 ವರ್ಷದಿಂದ ಇದನ್ನೇ ಬಳಸ್ತಾ ಇದೀವಿ. ಏನ ಸರ್ ಇದು? ಇದು ತೆಂಗು, ಅಡಿಕೆ ಅಷ್ಟೇ ನಮ್ಮ ಹತ್ರ ಇರೋದು. ಯಾವ್ದು ಅಂದ್ರೆ ಇದು ಏನು ಚೀಲದಲ್ಲಿ ಇರೋದು ಅಂತ? ಇದು ಕುರಿ ಗೊಬ್ಬರ, ಆಡು ಗೊಬ್ಬರ 2 ಮಿಕ್ಸೆ ಪ್ಲಸ್ ಗಂಧ ಎಲ್ಲ ಮಿಕ್ಸ್ ಇರ್ತದ್ರಲ್ಲಿ. ಅಂದ್ರೆ ಎಷ್ಟು ವರ್ಷಕ್ಕೊಂದ್ಸಲ ಹಾಕ್ತೀರಾ? ವರ್ಷಕ್ಕೊಂದ್ಸರಿ. ಒಂದು ಮಂಕ್ರಿ ಇಷ್ಟಾಗಲ್ಲ, ಒಂದು ದೊಡ್ಡ ಮಂಕ್ರಿ ತಿಪ್ಪೆ ಗೊಬ್ಬರ ಮಂಕ್ರಿ ಇರುತ್ತಲ್ಲ, ಆ ಗೊಬ್ಬರದಲ್ಲಿ ಒಂದೊಂದು ಮಂಕ್ರಿ ಹಾಕೊಂಡು ಹೋಗ್ಬೋದು ಅಷ್ಟೇ. ನೀರು ಹೊಡ್ಬಿಟ್ರೆ ಕರಿಕೊಂಡು ಹಂಗೆ ಒಳ್ಳೆ ಇದಾಗುತ್ತೆ, ತೇವಾಂಶ ತಾಣುತ್ತೆ. ಹೆಂಗೆ ನಾವು ಜೆಟ್ ಹೊಡಿತೀವಲ್ಲ ಕರಿಕೊಂಡು. ಇದರಲ್ಲಿ ಪೊಟ್ಯಾಶ್ ಅಂಶ ಮತ್ತೆ ಗಂಧ ಇರುತ್ತೆ. ಅಂದ್ರೆ ಸ್ವಲ್ಪ ನಾವು ಪೊಟ್ಯಾಶ್ ಹಾಕ್ದಂಗೆ ಆಗುತ್ತೆ ಇದಕ್ಕೆ. ಹೌದು ಅಲ್ವಾ? ಹಂಗಾಗಿ ನಾವು ಯಾವ ಗೊಬ್ಬರ ಹಾಕಕ್ಕಾಗಲ್ಲ, ಹಾಕ್ಬಿಟ್ಬಿಡೋದು ಅಷ್ಟೇ. ಈ ವರ್ಷ ಹಾಕಿದ್ದು ಮುಂದೆ ವರ್ಷ ಹಿಡಿತೆ, ಮುಂದೆ ವರ್ಷ ಹಾಕಿದ್ದು ಮುಂದೆ ವರ್ಷ ಹಿಡಿತೆ, ಹೋದ ವರ್ಷ ಹಾಕಿದ್ದು ಈ ವರ್ಷವರೆಗೂ ಕರಿಕೊಂಡು ನಿಧಾನವಾಗಿ ಕೊಡ್ತಾ ಇರುತ್ತೆ. ಈಗ ನಾವು ರಾಸಾಯನಿಕ ಗೊಬ್ಬರ ಒಂದ್ಸರಿ 1 ಇಡಿ 2 ಇಡಿ ಹಾಕ್ಬಿಟ್ರೆ ಒಂದು 15 ತಿಂಗಳು ಕರಗುತ್ತೆ. ಮತ್ತೆ ಅದು ಬೇಕು ಅಂತದೆ. ಮತ್ತೆ ಗಿಡ ಎಲ್ಲ ಕೆಂಪಗಾಗ್ತವೆ, ನೀರು ಜಾಸ್ತಿ ಕೇಳಲ್ಲ. ಈ ಕೆಳಗಡೆ ತೇವಾಂಶನೂ ಬಿಡಲ್ಲ, ಮತ್ತೆ ಕರಿಕೊಂಡಂಗೂ ಆಗುತ್ತೆ, ನಮಗೂ ಅನುಕೂಲ ಆದಂಗೆ ಆಗುತ್ತೆ ಅಂತ ನಮ್ಮ ಅಭಿಪ್ರಾಯವಾಗಿ ನಾವು ಹಾಕ್ತಾ ಇದೀವಿ. ಓಕೆ, ಸರಿ ಗುರುಗಳೇ, ಆಯ್ತು ಹಂಗಾದ್ರೆ. ನಮಸ್ಕಾರ.